ರಾಜಕೀಯದಲ್ಲಿ ರಾತ್ರಿಯಾಗಿ ಬೆಳಗಾಗೋಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು. ಹಾಗಾಗಿ ಈ ಬೆಳವಣಿಗೆಗಳಿಗೆ ಈಗ ಬೇರೆ ಬೇರೆ ಆಯಾಮಗಳ ರೆಕ್ಕೆ ಪುಕ್ಕಗಳು ಸೇರ್ಪಡೆ ಆಗ್ತಾ ಇದೆ. ದೆಹಲಿಯಲ್ಲಿ ಕೂತ್ಕೊಂಡು CM ಸಿದ್ದರಾಮಯ್ಯ ಅವರು ಯಾಕೆ ಹಂಗೆ ಹೇಳಿದ್ರು? ಅವರು ಕೊಟ್ಟಂತ ಹೇಳಿಕೆ ಬೆನ್ನಲ್ಲೇ ಇಲ್ಲಿ ದಲಿತ ಸಚಿವರು ಯಾಕೆ ಹೋಗಿ ಮೀಟಿಂಗನ್ನು ಮಾಡಿದ್ರು? ಇವತ್ತು ಮಠಾಧಿಪತಿಗಳು ಮಾಧ್ಯಮಗಳ ಮುಂದೆ ಬಂದು ಯಾವ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳ್ತಾರೆ, ಅವರು ಇದೇ ಅವಧಿಯಲ್ಲಿ CM ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಈ ಬೆಳವಣಿಗೆಗಳೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸಂಕ್ರಾಂತಿ ಆಗುತ್ತಾ ಗೊತ್ತಿಲ್ಲ. ಆದರೆ ಅವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿರ್ಬೋದು ಅಥವಾ ಮೀಟಿಂಗ್ ಮಾಡಿರ್ಬೋದು, ಬೇರೆದೇ ಉದ್ದೇಶ ಇರ್ಬೋದು. ಆದರೆ ಅಲ್ಲಿ ನಾನಾ ಅರ್ಥಗಳನ್ನು ಕಲ್ಪಿಸುವ ಕೆಲಸಗಳಾಗ್ತಾ ಇದೆ. ನಾವು ರಾಜಕೀಯದಲ್ಲಿ ಭೇಟಿ ಮಾಡ್ತಾ ಇರ್ತೀವಿ, ಅದರಲ್ಲೇನು ಹೊಸದೇನಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಇನ್ಸೈಡ್ ಬೇರೆನೇ ಆಗಿರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲೋ ನಾವು ಒಂದು ಸೌಹಾರ್ದಯುತವಾಗಿ ಎಲ್ಲರೂ ಸೇರಿದ್ವಿ, ಊಟ ಮಾಡಿದ್ವಿ, ತುಂಬ ದಿನ ಆಗಿತ್ತು ಎಲ್ಲ ಮೀಟ್ ಮಾಡಿ ಅಂತ ಹೇಳಿದ್ವಿ. ದಿನ ಮೀಟ್ ಮಾಡ್ತಿರ್ತಾರೆ, ಆದರೂ ಒಂದು ರೀತಿಯಲ್ಲಿ ಮೀಟ್ ಮಾಡಿ ಏನೋ ಒಂದು ವಿಚಾರವನ್ನು ಗಂಭೀರವಾಗಿ ಚರ್ಚೆ ಮಾಡಿರ್ತಾರೆ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಸಚಿವ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ನಮ್ಮ ಜೊತೆಗೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ AICC ಮಟ್ಟದಲ್ಲಿ ಏನು ಬೆಳವಣಿಗೆಗಳು ಆಗ್ತಾ ಇದೆ? ಯಾಕಂದರೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇತ್ತ ನೀವು AICC ಅಧ್ಯಕ್ಷರನ್ನು ಭೇಟಿ ಮಾಡಿದ್ರೆ ಏನು ಹೇಳಿದ್ರು ಸರ್? ರಾಜಕೀಯದಲ್ಲಿ ಇದೆಲ್ಲ ಹಿಂಗೆಲ್ಲ ಬೆಳಗ್ಗೆ ಸಾಯಂಕಾಲ ಚರ್ಚೆ ಸಭೆಗಳು ಸಾಮಾನ್ಯ ರಾಜಕೀಯದಲ್ಲಿ. ಸೊ ಡೆಲ್ಲಿಯಲ್ಲಿ CM ಅವರು ಹೋಗಿದ್ದಾರೆ, ಅವ್ರದ್ದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಭೇಟಿ ಉದ್ದೇಶ ಬೇರೆ ಅಧ್ಯಕ್ಷರಿಗೆ ನಾವು ಭೇಟಿಯಾಗಿದ್ದೀವಿ. ಸೊ ಇದರಲ್ಲಿ ರಾಜಕೀಯ ಪಕ್ಷದ ಚರ್ಚೆಗಳು ಸ್ವಾಭಾವಿಕ ಇದ್ದೇ ಇರ್ತಾವೆ ವರಿಷ್ಠ ನಾಯಕರು ಭೇಟಿಯಾದಾಗ. ಸೊ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಯಾವುದು ಅಂಥ ಚರ್ಚೆ ಏನಿಲ್ಲ ರೀ. ಅಲ್ಲ, ಬದಲಾವಣೆ ಅನ್ನುವಂಥದ್ದು ಏನಾರು ನಡೀತಾ ಇದೆಯಾ ಸರ್? ಬದಲಾವಣೆ ನಡೆದಿಲ್ಲ. ಈಗಲೇ CM ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಬದಲಾವಣೆ ಇಲ್ಲ, ನಾನೇ ಇರ್ತೀನಿ ಅಂತ ಅವ್ರು ಹೇಳಿದ ಮ್ಯಾಗ ಮತ್ತು ಇನ್ನೂ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ರೀ. ಸರ್, ಈಗ ನೀವು ಪರಮೇಶ್ವರ್ ಅವ್ರಿಗೆ ಮತ್ತೆ ಮೀಟಿಂಗ್ ಸೇರಿದ್ರಿ, ಏನು ಚರ್ಚೆ ಮಾಡಿದ್ರಿ? ತಮ್ಮ ಮುಂದಿನ ನಡೆಗಳ ಬಗ್ಗೆ ಏನಾರ ತೀರ್ಮಾನಗಳು ಏನಾರು ಆಯ್ತಾ ಸರ್? ಯಾವುದೂ ಇಲ್ಲ, ಮುಂಚೆಯಿಂದ ಕೂಡ್ತಾನೆ ಇದ್ರು. ನಮ್ಮ ಮನೇಲಿ ಕೂಡ್ತೀವಿ, ಅವ್ರ ಮನೇಲಿ ಕೂಡ್ತೀವಿ, ಇದೇನು ಹೊಸದಲ್ಲ, ಕೂಡ್ತಾನೆ ಇರ್ತೀವಿ. ಸೊ ಆಗಾಗ ರಾಜಕೀಯ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತೀವಿ ಅಷ್ಟೇ. ಈಗ ಇವತ್ತಿನ ನೀವು ಸೇರಿರುವಂಥದ್ರಲ್ಲಿ ಯಾರ್ಯಾರು ಸೇರಿದ್ರಿ, ಏನು ವಿಚಾರ, ರಾಜಕೀಯ ವಿಚಾರ ಅಂದರೆ ಏನು ಸರ್? ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖರ್ಗೆ ಅವ್ರ ಮನೆಗೆ, ಮಾನ್ಯ ಖರ್ಗೆಜಿ ಅವ್ರ ಮನೆಯಿಂದ ಹೊರಗಡೆ ಬಂದ ಮೇಲೆ ಎಲ್ಲರೂ ಮಾಧ್ಯಮ ಮಿತ್ರರಿಗೆ ತಮ್ಮ ಅನಿಸಿಕೆಗಳನ್ನು ಭೇಟಿ ಉದ್ದೇಶ ಹೇಳಿದ್ದಾರೆ ಈಗಾಗಲೇ. ಸರ್, ಈಗ ಮುಂದಿನ ಆಯ್ಕೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್ ಕಾಂಗ್ರೆಸ್ನಲ್ಲಿ? ಇಲ್ಲ, ಅದಿನ್ನೂ ಇಲ್ಲ. ಅದು ಇನ್ನೂ ಅಂಥದ್ದಾಗಿಲ್ಲ. ಚರ್ಚೆ ಡೆಲ್ಲಿ ಮಟ್ಟದಲ್ಲೇ ಆಗಬೇಕು, ಅದು ಬೆಂಗಳೂರು ಮಟ್ಟದಲ್ಲಿಲ್ಲ. ಸೊ ಈಗ ಮತ್ತೆ ನಿಮ್ಮ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆಯಾ ಸರ್? ಡಿನ್ನರ್ ಇಲ್ಲಿ ಇದ್ದೇ ಇದೆಯಲ್ಲ, ಡಿನ್ನರ್ ಮಾಡ್ತಾನೆ ಇರ್ತೀವಿ ನಾವು, ಹೊಸದೇನಿಲ್ಲ. ಓಕೆ, ಥ್ಯಾಂಕ್ ಯು. ಡಿನ್ನರ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ನಾವು ಆವಾಗ ಸಭೆಗಳನ್ನು ಸೇರ್ತಾನೆ ಇರ್ತೀವಿ, ಇದು ರಾಜಕೀಯದಲ್ಲಿ ನಿರಂತರವಾಗಿರುತ್ತೆ ಅನ್ನೋಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜಕೀಯದಲ್ಲಿ ರಾತ್ರಿಯಾಗಿ ಬೆಳಗಾಗೋಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು. ಹಾಗಾಗಿ ಈ ಬೆಳವಣಿಗೆಗಳಿಗೆ ಈಗ ಬೇರೆ ಬೇರೆ ಆಯಾಮಗಳ ರೆಕ್ಕೆ ಪುಕ್ಕಗಳು ಸೇರ್ಪಡೆ ಆಗ್ತಾ ಇದೆ. ದೆಹಲಿಯಲ್ಲಿ ಕೂತ್ಕೊಂಡು CM ಸಿದ್ದರಾಮಯ್ಯ ಅವರು ಯಾಕೆ ಹಂಗೆ ಹೇಳಿದ್ರು? ಅವರು ಕೊಟ್ಟಂತ ಹೇಳಿಕೆ ಬೆನ್ನಲ್ಲೇ ಇಲ್ಲಿ ದಲಿತ ಸಚಿವರು ಯಾಕೆ ಹೋಗಿ ಮೀಟಿಂಗನ್ನು ಮಾಡಿದ್ರು? ಇವತ್ತು ಮಠಾಧಿಪತಿಗಳು ಮಾಧ್ಯಮಗಳ ಮುಂದೆ ಬಂದು ಯಾವ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳ್ತಾರೆ, ಅವರು ಇದೇ ಅವಧಿಯಲ್ಲಿ CM ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಈ ಬೆಳವಣಿಗೆಗಳೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸಂಕ್ರಾಂತಿ ಆಗುತ್ತಾ ಗೊತ್ತಿಲ್ಲ. ಆದರೆ ಅವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿರ್ಬೋದು ಅಥವಾ ಮೀಟಿಂಗ್ ಮಾಡಿರ್ಬೋದು, ಬೇರೆದೇ ಉದ್ದೇಶ ಇರ್ಬೋದು. ಆದರೆ ಅಲ್ಲಿ ನಾನಾ ಅರ್ಥಗಳನ್ನು ಕಲ್ಪಿಸುವ ಕೆಲಸಗಳಾಗ್ತಾ ಇದೆ. ನಾವು ರಾಜಕೀಯದಲ್ಲಿ ಭೇಟಿ ಮಾಡ್ತಾ ಇರ್ತೀವಿ, ಅದರಲ್ಲೇನು ಹೊಸದೇನಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಇನ್ಸೈಡ್ ಬೇರೆನೇ ಆಗಿರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲೋ ನಾವು ಒಂದು ಸೌಹಾರ್ದಯುತವಾಗಿ ಎಲ್ಲರೂ ಸೇರಿದ್ವಿ, ಊಟ ಮಾಡಿದ್ವಿ, ತುಂಬ ದಿನ ಆಗಿತ್ತು ಎಲ್ಲ ಮೀಟ್ ಮಾಡಿ ಅಂತ ಹೇಳಿದ್ವಿ. ದಿನ ಮೀಟ್ ಮಾಡ್ತಿರ್ತಾರೆ, ಆದರೂ ಒಂದು ರೀತಿಯಲ್ಲಿ ಮೀಟ್ ಮಾಡಿ ಏನೋ ಒಂದು ವಿಚಾರವನ್ನು ಗಂಭೀರವಾಗಿ ಚರ್ಚೆ ಮಾಡಿರ್ತಾರೆ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಸಚಿವ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ನಮ್ಮ ಜೊತೆಗೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ.
ಸರ್ ಈಗ ಎ ಐ ಸಿ ಸಿ ಮಟ್ಟದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ, ಯಾಕಂದರೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇತ್ತ ನೀವು ಎ ಐ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ್ರೆ ಏನು ಹೇಳಿದ್ರು ಸರ್? ರಾಜಕೀಯದಲ್ಲಿ ಇದೆಲ್ಲ ಹಿಂಗೆಲ್ಲ ಬೆಳಗ್ಗೆ ಸಾಯಂಕಾಲ ಚರ್ಚೆ ಸಭೆಗಳು ಸಾಮಾನ್ಯ ರಾಜಕೀಯದಲ್ಲಿ. ಸೊ ಡೆಲ್ಲಿಯಲ್ಲಿ ಸಿ ಎಮ್ ಅವರು ಹೋಗಿದ್ದಾರೆ, ಅವ್ರದ್ದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಭೇಟಿ ಉದ್ದೇಶ ಬೇರೆ ಅಧ್ಯಕ್ಷರಿಗೆ ನಾವು ಭೇಟಿಯಾಗಿದ್ದೀವಿ. ಸೊ ಇದರಲ್ಲಿ ರಾಜಕೀಯ ಪಕ್ಷದ ಚರ್ಚೆಗಳ ಸ್ವಾಭಾವಿಕ ಇದ್ದೇ ಇರ್ತಾವೆ ವರಿಷ್ಠ ನಾಯಕರು ಭೇಟಿಯಾದಾಗ. ಸೊ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಯಾವುದು ಅಂಥ ಚರ್ಚೆ ಏನಿಲ್ಲ ರೀ. ಅಲ್ಲ, ಬದಲಾವಣೆ ಅನ್ನುವಂಥದ್ದು ಏನಾರು ನಡೀತಾ ಇದೆಯಾ ಸರ್? ಬದಲಾವಣೆ ನಡೆದಿಲ್ಲ. ಈಗಲೇ ಸಿ ಎಮ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಬದಲಾವಣೆ ಇಲ್ಲ, ನಾನೇ ಇರ್ತೀನಿ ಅಂತ. ಅವ್ರು ಹೇಳಿದ ಮ್ಯಾಗ ಮತ್ತು ಇನ್ನೂ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ರೀ. ಸರ್ ಈಗ ನೀವು ಪರಮೇಶ್ವರ್ ಅವ್ರಿಗೆ ಮತ್ತೆ ಮೀಟಿಂಗ್ ಸೇರಿದ್ರಿ, ಏನು ಚರ್ಚೆ ಮಾಡಿದ್ರಿ? ತಮ್ಮ ಮುಂದಿನ ನಡೆಗಳ ಬಗ್ಗೆ ಏನಾರ ತೀರ್ಮಾನಗಳು ಏನಾರು ಆಯ್ತಾ ಸರ್? ಯಾವುದೂ ಇಲ್ಲ, ಮುಂಚೆಯಿಂದ ಕೂಡ್ತಾನೆ ಇದ್ರು. ನಮ್ಮ ಮನೇಲಿ ಕೂಡ್ತೀವಿ, ಅವ್ರ ಮನೇಲಿ ಕೂಡ್ತೀವಿ, ಇದೇನು ಹೊಸದಲ್ಲ, ಕೂಡ್ತಾನೆ ಇರ್ತೀವಿ. ಸೊ ಆಗಾಗ ರಾಜಕೀಯ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತೀವಿ ಅಷ್ಟೇ. ಈಗ ಇವತ್ತಿನ ನೀವು ಸೇರಿರುವಂಥದ್ರಲ್ಲಿ ಯಾರ್ಯಾರು ಸೇರಿದ್ರಿ, ಏನು ವಿಚಾರ, ರಾಜಕೀಯ ವಿಚಾರ ಅಂದರೆ ಏನು ಸರ್? ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖರ್ಗೆ ಅವ್ರ ಮನೆಗೆ, ಮಾನ್ಯ ಖರ್ಗೆಜಿ ಅವ್ರ ಮನೆ ಹೊರಗಡೆ ಬಂದ ಮೇಲೆ ಎಲ್ಲರೂ ಮಾಧ್ಯಮ ಮಿತ್ರರಿಗೆ ತಮ್ಮ ಅನಿಸಿಕೆಗಳನ್ನು ಭೇಟಿ ಉದ್ದೇಶ ಹೇಳಿದ್ದಾರೆ ಈಗಾಗಲೇ. ಸರ್ ಈಗ ಮುಂದಿನ ಆಯ್ಕೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್ ಕಾಂಗ್ರೆಸ್ನಲ್ಲಿ? ಇಲ್ಲ, ಅದಿನ್ನೂ ಇಲ್ಲ. ಅದು ಇನ್ನೂ ಅಂಥದ್ದಾಗಿಲ್ಲ. ಚರ್ಚೆ ಡೆಲ್ಲಿ ಮಟ್ಟದಲ್ಲೇ ಆಗಬೇಕು, ಅದು ಬೆಂಗಳೂರು ಮಟ್ಟದಲ್ಲಿಲ್ಲ. ಸೊ ಈಗ ಮತ್ತೆ ನಿಮ್ಮ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆಯಾ ಸರ್? ಡಿನ್ನರ್ ಇಲ್ಲಿ ಇದ್ದೇ ಇದೆ, ಡಿನ್ನರ್ ಮಾಡ್ತಾನೆ ಇರ್ತೀವಿ ನಾವು, ಹೊಸದೇನಿಲ್ಲ. ಓಕೆ, ಥ್ಯಾಂಕ್ ಯು. ಡಿನ್ನರ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ನಾವು ಆವಾಗ ಸಭೆಗಳನ್ನು ಸೇರ್ತಾನೆ ಇರ್ತೀವಿ, ಇದು ರಾಜಕೀಯದಲ್ಲಿ ನಿರಂತರವಾಗಿರುತ್ತೆ ಅನ್ನೋಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜಕೀಯದಲ್ಲಿ ರಾತ್ರಿಯಾಗಿ ಬೆಳಗಾಗೋಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು. ಹಾಗಾಗಿ ಈ ಬೆಳವಣಿಗೆಗಳಿಗೆ ಈಗ ಬೇರೆ ಬೇರೆ ಆಯಾಮಗಳ ರೆಕ್ಕೆ ಪುಕ್ಕಗಳು ಸೇರ್ಪಡೆ ಆಗ್ತಾ ಇದೆ. ದೆಹಲಿಯಲ್ಲಿ ಕೂತ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಅವರು ಯಾಕೆ ಹಂಗೆ ಹೇಳಿದ್ರು? ಅವರು ಕೊಟ್ಟಂಥ ಹೇಳಿಕೆ ಬೆನ್ನಲ್ಲೇ ಇಲ್ಲಿ ದಲಿತ ಸಚಿವರು ಯಾಕೆ ಹೋಗಿ ಮೀಟಿಂಗನ್ನು ಮಾಡಿದ್ರು? ಇವತ್ತು ಮಠಾಧಿಪತಿಗಳು ಮಾಧ್ಯಮಗಳ ಮುಂದೆ ಬಂದು ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಹೇಳ್ತಾರೆ, ಅವರು ಇದೇ ಅವಧಿಯಲ್ಲಿ ಸಿ ಎಂ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಈ ಬೆಳವಣಿಗೆಗಳೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸಂಕ್ರಾಂತಿ ಆಗುತ್ತಾ ಗೊತ್ತಿಲ್ಲ. ಆದರೆ ಅವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿರ್ಬೋದು ಅಥವಾ ಮೀಟಿಂಗ್ ಮಾಡಿರ್ಬೋದು, ಬೇರೆದೇ ಉದ್ದೇಶ ಇರ್ಬೋದು. ಆದರೆ ಅಲ್ಲಿ ನಾನಾ ಅರ್ಥಗಳನ್ನು ಕಲ್ಪಿಸುವ ಕೆಲಸಗಳಾಗ್ತಾ ಇದೆ. ನಾವು ರಾಜಕೀಯದಲ್ಲಿ ಭೇಟಿ ಮಾಡ್ತಾ ಇರ್ತೀವಿ, ಅದರಲ್ಲಿನೂ ಹೊಸದೇನಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಇನ್ಸೈಡ್ ಬೇರೆನೇ ಆಗಿರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲೋ ನಾವು ಒಂದು ಸೌಹಾರ್ದಯುತವಾಗಿ ಎಲ್ಲರೂ ಸೇರಿದ್ವಿ, ಊಟ ಮಾಡಿದ್ವಿ, ತುಂಬ ದಿನ ಆಗಿತ್ತು ಎಲ್ಲ ಮೀಟ್ ಮಾಡಿ ಅಂತ ಹೇಳಿದ್ವಿ. ದಿನ ಮೀಟ್ ಮಾಡ್ತಿರ್ತಾರೆ, ಆದರೂ ಒಂದು ರೀತಿಯಲ್ಲಿ ಮೀಟ್ ಮಾಡಿ ಏನೋ ಒಂದು ವಿಚಾರವನ್ನು ಗಂಭೀರವಾಗಿ ಚರ್ಚೆ ಮಾಡಿರ್ತಾರೆ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಸಚಿವ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾತಾಡ್ತಿದ್ದಾರೆ, ನೋಡ್ಕೊಂಬನ್ನಿ. ನಮ್ಮ ಜೊತೆಗೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ಈಗ ಎ ಐ ಸಿ ಸಿ ಮಟ್ಟದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ, ಯಾಕಂದರೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇತ್ತ ನೀವು ಎ ಐ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ್ರೆ ಏನು ಹೇಳಿದ್ರು ಸರ್? ರಾಜಕೀಯದಲ್ಲಿ ಇದೆಲ್ಲ ಹಿಂಗೆಲ್ಲ ಬೆಳಗ್ಗೆ ಸಾಯಂಕಾಲ ಚರ್ಚೆ ಸಭೆಗಳು ಸಾಮಾನ್ಯ ರಾಜಕೀಯದಲ್ಲಿ. ಸೊ ಡೆಲ್ಲಿಯಲ್ಲಿ ಸಿ ಎಮ್ ಅವರು ಹೋಗಿದ್ದಾರೆ, ಅವ್ರದ್ದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಭೇಟಿ ಉದ್ದೇಶ ಬೇರೆ ಅಧ್ಯಕ್ಷರಿಗೆ ನಾವು ಭೇಟಿಯಾಗಿದ್ದೀವಿ. ಸೊ ಇದರಲ್ಲಿ ರಾಜಕೀಯ ಪಕ್ಷದ ಚರ್ಚೆಗಳ ಸ್ವಾಭಾವಿಕ ಇದ್ದೇ ಇರ್ತಾವೆ ವರಿಷ್ಠ ನಾಯಕರು ಭೇಟಿಯಾದಾಗ. ಸೊ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಯಾವುದು ಅಂಥ ಚರ್ಚೆ ಏನಿಲ್ಲ ರೀ. ಅಲ್ಲ, ಬದಲಾವಣೆ ಅನ್ನುವಂಥದ್ದು ಏನಾರು ನಡೀತಾ ಇದೆಯಾ ಸರ್? ಬದಲಾವಣೆ ನಡೆದಿಲ್ಲ. ಈಗಲೇ ಸಿ ಎಮ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಬದಲಾವಣೆ ಇಲ್ಲ, ನಾನೇ ಇರ್ತೀನಿ ಅಂತ. ಅವ್ರು ಹೇಳಿದ ಮ್ಯಾಗ ಮತ್ತು ಇನ್ನೂ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ರೀ. ಸರ್ ಈಗ ನೀವು ಪರಮೇಶ್ವರ್ ಅವ್ರಿಗೆ ಮತ್ತೆ ಮೀಟಿಂಗ್ ಸೇರಿದ್ರಿ, ಏನು ಚರ್ಚೆ ಮಾಡಿದ್ರಿ? ತಮ್ಮ ಮುಂದಿನ ನಡೆಗಳ ಬಗ್ಗೆ ಏನಾರ ತೀರ್ಮಾನಗಳು ಏನಾರು ಆಯ್ತಾ ಸರ್? ಯಾವುದೂ ಇಲ್ಲ, ಮುಂಚೆಯಿಂದ ಕೂಡ್ತಾನೆ ಇದ್ರು. ನಮ್ಮ ಮನೇಲಿ ಕೂಡ್ತೀವಿ, ಅವ್ರ ಮನೇಲಿ ಕೂಡ್ತೀವಿ, ಇದೇನು ಹೊಸದಲ್ಲ, ಕೂಡ್ತಾನೆ ಇರ್ತೀವಿ. ಸೊ ಆಗಾಗ ರಾಜಕೀಯ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತೀವಿ ಅಷ್ಟೇ. ಈಗ ಇವತ್ತಿನ ನೀವು ಸೇರಿರುವಂಥದ್ರಲ್ಲಿ ಯಾರ್ಯಾರು ಸೇರಿದ್ರಿ, ಏನು ವಿಚಾರ, ರಾಜಕೀಯ ವಿಚಾರ ಅಂದರೆ ಏನು ಸರ್? ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖರ್ಗೆ ಅವ್ರ ಮನೆಗೆ, ಮಾನ್ಯ ಖರ್ಗೆಜಿ ಅವ್ರ ಮನೆ ಹೊರಗಡೆ ಬಂದ ಮೇಲೆ ಎಲ್ಲರೂ ಮಾಧ್ಯಮ ಮಿತ್ರರಿಗೆ ತಮ್ಮ ಅನಿಸಿಕೆಗಳನ್ನು ಭೇಟಿ ಉದ್ದೇಶ ಹೇಳಿದ್ದಾರೆ ಈಗಾಗಲೇ. ಸರ್ ಈಗ ಮುಂದಿನ ಆಯ್ಕೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್ ಕಾಂಗ್ರೆಸ್ನಲ್ಲಿ? ಇಲ್ಲ, ಅದಿನ್ನೂ ಇಲ್ಲ. ಅದು ಇನ್ನೂ ಅಂಥದ್ದಾಗಿಲ್ಲ. ಚರ್ಚೆ
ಡೆಲ್ಲಿ ಮಟ್ಟದಲ್ಲೇ ಆಗಬೇಕು, ಅದು ಬೆಂಗಳೂರು ಮಟ್ಟದಲ್ಲ. ಸೊ ಈಗ ಮತ್ತೆ ನಿಮ್ಮ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆಯಾ ಸರ್? ಡಿನ್ನರ್ ಇಲ್ಲಿ ಇದ್ದೇ ಇದೆಯಲ್ಲ, ಡಿನ್ನರ್ ಮಾಡ್ತಾನೆ ಇರ್ತೀವಿ ನಾವು, ಹೊಸದೇನಿಲ್ಲ. ಓಕೆ, ಥ್ಯಾಂಕ್ ಯು. ಡಿನ್ನರ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ನಾವು ಆವಾಗ ಸಭೆಗಳನ್ನು ಸೇರ್ತಾನೆ ಇರ್ತೀವಿ, ಇದು ರಾಜಕೀಯದಲ್ಲಿ ನಿರಂತರವಾಗಿರುತ್ತೆ ಅನ್ನೋಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.